ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅಥವಾ ಪಕ್ಷದ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ನಾನು ಇಲ್ಲಿನ ಲೋಕಲ್ ಅಥವಾ ಸ್ಥಳೀಯ ಇವರು ಹೊರಗಿನಿಂದ ಬಂದವರು ಅನ್ನುವ ದಾಳ ಉರುಳಿಸೋದು ವೆರಿ ಕಾಮನ್. ಅಂತದ್ರಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಈ ಸಲ ವಲಸಿಗರೇ ಇದ್ದಾರೆ. ಇಬ್ಬರೂ ಕೂಡ ತಮ್ಮ ತಮ್ಮ ಪ್ರಭಾವದ ಹೆಸರಲ್ಲಿ ಮತದಾರರೊಂದಿಗೆ ಒಂದು ಬಾಂಧವ್ಯದ ಬೆಸುಗೆ ಬೆಸೆಯೋಕ್ ಮುಂದಾಗಿದ್ದಾರೆ. ಯಾವ ವಲಸಿಗರು, ಮತ ಪ್ರಚಾರ ಹೇಗಿದೆ ನೋಡ್ತಾ ಹೋಗೋಣ. ಚಿತ್ರದುರ್ಗ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಬಾಂಧವ್ಯದ ಬೆಸುಗೆ. ಚಿತ್ರದುರ್ಗದ ಬಗ್ಗೆ ಪರ ವಿರೋಧದ ಚರ್ಚೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಅಬ್ಬರದ ಪ್ರಚಾರ. ಹೀಗೆ ಮಠ ಮಂದಿರಗಳಿಗೆ ಟೆಂಪಲ್ ರನ್ ನಡೆಸ್ತಾ ಇರೋ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪಾರ್ಟಿಯ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮೀಟ್ ಮಾಡ್ತಾ ಇರೋ ಕೈ ಅಭ್ಯರ್ಥಿ ಚಂದ್ರಪ್ಪ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಎಸ್ಸಿ ಮೀಸಲಾತಿ ಲೋಕಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಈ ಹಿಂದೆ ಕೇಂದ್ರ ಸಚಿವ ಆನಿಕಲ್ ನಾರಾಯಣ ಸ್ವಾಮಿ ಸ್ಪರ್ಧಿಸಿ ಗೆದ್ದು ಪ್ರಧಾನಿ ಮೋದಿ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವರಾದ್ರು. ಆದ್ರೆ ಈ ಬಾರಿ ಅವರು ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಹಿಂದೇಟು ಹಾಕಿದ ಪರಿಣಾಮ ಎಸ್ಸಿ ಲೆಫ್ಟ್ ಸಮುದಾಯದ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳಗೆ ಬಿಜೆಪಿ ಮಣೆ ಹಾಕಿದೆ. ಹೀಗಾಗಿ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಪ್ರಚಾರಕ್ಕಾಗಿ ಆಗಮಿಸಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಗೋಬ್ಯಾಕ್ ಕಾರಜೋಳ ಅಂತ ವಾಗ್ದಾಳಿಯನ್ನ ನಡೆಸಿದ್ದು ಬಿಜೆಪಿ ಅವರಿಗೆ ಚಿತ್ರದುರ್ಗ ಟೂರಿಂಗ್ ಟಾಕೀಸ್ ಆಗಿದೆ ಅಂತ ಆರೋಪ ಮಾಡಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಗೋವಿಂದ ಕಾರಜೋಳ ಅವರು ನನಗೂ ಚಿತ್ರದುರ್ಗಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ನೆನಪು ಮಾಡ್ಕೊಳ್ಬೇಕು, 2018 ಚುನಾವಣೆ ಒಳಗೆ ತವರು ಜಿಲ್ಲೆಯಲ್ಲಿ 30,000 ಹೆಚ್ಚು ಅಂತರ್ಲೆ ಸೋಲಿಸಿದ್ರು. ನಾವು ಕೈ ಹಿಡಿದು 1,600 ಓಟ್ಲೆ ಗೆಲ್ಲಿಸಿ ಅವ್ರನ್ನ ರಾಜಕೀಯದಲ್ಲಿ ಜೀವಂತವಾಗಿಟ್ಟಿದ್ರೆ ಅದು ನಮ್ಮ ಜಿಲ್ಲೆ, ನಮ್ಮ ಜಿಲ್ಲೆ ಜನ ಓಟ್ ಹಾಕಿದ್ದಕ್ಕಾಗಿ ಇವತ್ತು ಅವರು ಮುಖ್ಯಮಂತ್ರಿ ಆದರೂ ಇರದಿದ್ರೆ ಮಾಜಿ CM ಸಿದ್ದರಾಮಯ್ಯ ಅಂತ ಬೋರ್ಡ್ ಹಾಕ್ಬೇಕಾಗ್ತದೆ. ಗೆಲ್ಲಿಸಿ ಕಳಿಸಿ ರಾಜಕೀಯವಾಗಿ ಅಂತೂ ಸಿದ್ದರಾಮಯ್ಯನವ್ರನ್ನ ಜೀವಂತವಾಗಿ ಇಟ್ಟಿದ್ವಿ. ನಮ್ಮ ಜಿಲ್ಲೆಯಿಂದ ಆ ಋಣ ತೀರಿಸಲಿಲ್ಲ ಅವರು. ಇನ್ನು ಈ ಬಗ್ಗೆ ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಬಿಎನ್ ಚಂದ್ರಪ್ಪ ಕೂಡ ಕಾರಜೋಳಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಾನು ಸ್ಪರ್ಧಿಸಿರುವಂತಹ ಚಿತ್ರದುರ್ಗ ಕ್ಷೇತ್ರಕ್ಕೂ ನನಗೂ ತೀವ್ರ ಒಡನಾಟ ಇದೆ. ಅಲ್ಲದೆ ಚಿತ್ರದುರ್ಗವು ನನ್ನ ಧರ್ಮಪತ್ನಿಯ ತವರೂರು ಅಂತ ತಿಳಿಸಿದ್ದಾರೆ. ಅವರಿಗೆ ರಕ್ತ ಸಂಬಂಧಿಗಳು ಇದ್ದಾರೆ. ನನ್ನ ಶ್ರೀಮತಿಯವರದೇ ಇವರು, ಅವ್ರ ತಂದೆ ಇದೆ ಅವರು, ಅವ್ರ ತಾಯಿ ಇದೆ ಅವರು, ನನ್ನ ಹೆಂಡತಿ ಇದೆ ಅವರು. ಅವ್ರ ಪ್ರಾಣಿಗೆ ಅವ್ರು ಹೇಳ್ಕೊಂತಾರೆ. ನಾನು ಅವ್ರನ್ನ ಟೀಕೆ ಮಾಡೋಕ್ಕೆ ಹೋಗಲ್ಲ. ನಾವು ಆ ಲೆವೆಲ್ಗೆ ನಾವು ಹೋಗೋದು ಬೇಡ. ಚಂದ್ರಪ್ಪ ಅವರ ಸಂಬಂಧ ಏನು ಚಿತ್ರದುರ್ಗ ಜಿಲ್ಲೆಗೆ, ಬೇರೆಯವರ ಸಂಬಂಧ ಏನು ಅಂತ ತಾವೇ ತೀರ್ಮಾನ ತೆಗೆದುಕೊಳ್ಳಿ. ನಾನು ಯಾಕೆ ಅದ್ರ ಬಗ್ಗೆ. ಒಟ್ಟಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಹಾಗೂ ಮೈತ್ರಿ ಅಭ್ಯರ್ಥಿಗಳು ಕ್ಷೇತ್ರದಲ್ಲಿ ತಮ್ಮ ಹಿಡಿತ ಸಾಧಿಸೋದಕ್ಕೆ ವಿವಿಧ ಆಯಾಮಗಳಲ್ಲಿ ಯತ್ನಿಸ್ತಾ ಇದ್ದಾರೆ. ಸಂಬಂಧ ಹಾಗೂ ಬಂಧುತ್ವದ ಬೆಸುಗೆ ಹೆಸರಲ್ಲಿ ಮತದಾರರನ್ನ ತಮ್ಮತ್ತ ಓಲೈಸೋದಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.